ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಕಳೆದ 12 ವರ್ಷಗಳ ಕೇಂದ್ರ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ನಿನ್ನೆ ನಡೆದಂಥ ಒಂದು ಘಟನಾವಳಿ, ಸಂಸತ್ತಲ್ಲಿ ನಿನ್ನೆ ನಡೆದಂಥ ಘಟನಾವಳಿ ಐತಿಹಾಸಿಕವಾದದ್ದು. ನಮ್ಮ ಪಕ್ಷ ದೇಶಾದ್ಯಂತ ಇಂದು ಕರೆ ಕೊಟ್ಟಿತ್ತು. ಕ್ಷೇತ್ರ ಮರು ವಿಂಗಡಣೆಯ ನೆಪದಲ್ಲಿ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡಿ ಹೊರಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಾವು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥದ್ದನ್ನು ಆ ಪ್ರಕಾರ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಆದರೆ ನಿನ್ನೆ ಐತಿಹಾಸಿಕ ಅಧಿವೇಶನದಲ್ಲಿ ಅವರ ಉದ್ದೇಶ ಏನಿತ್ತು, ಅವರ ಅಜೆಂಡಾ ಏನಿತ್ತು, ಅವರ ಒಂದು ಪ್ರಜಾಪ್ರಭುತ್ವವನ್ನು ಸಮಾಧಿ ಮಾಡ್ತಕ್ಕಂಥ ಭಾವನೆ ಏನಿತ್ತು, ಅದಕ್ಕೆ ಸೋಲಾಗಿದೆ. ನಮ್ಮ ಸಂಸತ್ತು 3/2 ಭಾಗ ಬಹುಮತದಿಂದ ಅದನ್ನು ಪುರಸ್ಕರಿಸಬೇಕಾದಂಥ ಬಿಲ್ಲನ್ನು ಸಾರಾಸಗಟಾಗಿ ಬಹುಮತದಿಂದಲೇ ಆ ಬಿಲ್ಲು ಸಮಾಧಿಯಾಗಿದೆ. ಕ್ಷೇತ್ರ ಮರು ವಿಂಗಡಣೆಯ ಅವೈಜ್ಞಾನಿಕ ಬಿಲ್ಲನ್ನು ನಮ್ಮ ಲೋಕಸಭಾ ಅಧಿವೇಶನ ತಿರಸ್ಕರಿಸಿದೆ. ನಾವು ಈ ಮೂಲಕ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಈ ರೀತಿಯ ಅವೈಜ್ಞಾನಿಕ ವಿರೋಧ ಪಕ್ಷಗಳನ್ನ ಕತ್ತಲಲ್ಲಿಟ್ಟು ಏನು ನೀವು ಬಿಲ್ ತರುಕೊಂಡಿದೆ, ಅದು ಮಸೂದೆ ಪಾಸ್ ಆಗಿರೋದ್ರಿಂದ, ಆ ಬಿಲ್ಲು ಬಿದ್ದಿರೋದ್ರಿಂದ, ಆ ಬಿಲ್ಲು ಅನುಮೋದನೆ ಆಗ್ತಿರೋದ್ರಿಂದ ನೀವು ನೈತಿಕ ಹೊಣೆ ಹೊತ್ತು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಲೇಬೇಕು. ಗೃಹ ಸಚಿವರಾದ ಅಮಿತ್ ಶಾ ಅವರು ರಾಜೀನಾಮೆ ಕೊಡಲೇಬೇಕು. ನಿಮ್ಮ ಉದ್ದೇಶ ಸದುದ್ದೇಶ ಅಲ್ಲ, ನಿಮ್ಮ ಉದ್ದೇಶ ದುರುದ್ದೇಶ ಅಂತಕ್ಕಂಥದ್ದನ್ನ ನಿನ್ನೆಯ ಲೋಕಸಭಾ ಅಧಿವೇಶನ ರುಜುವಾತು ಮಾಡಿದೆ. ನಿಮಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ. ನೀವು ಅಧಿಕಾರದಲ್ಲಿ ಮುಂದುವರಲಿಕ್ಕೆ ಮೋದಿ ಮತ್ತು ಅಮಿತ್ ಶಾ ಯಾವುದೇ ರೀತಿಯಾದ ನೈತಿಕ ಹಕ್ಕಿಲ್ಲ. ನಮ್ಮ ಪ್ರಕಾರ ಏಪ್ರಿಲ್ 17ನೇ ತಾರೀಕು ನಿಮ್ಮ ಆಡಳಿತದ ಕೊನೆಯ ದಿನಗಳು ಪ್ರಾರಂಭವಾಗಿದೆ. 2029ರಲ್ಲಿ ಬರ್ತಕ್ಕಂಥ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ನೀವು ಶಾಶ್ವತವಾಗಿ ವಿರೋಧ ಪಕ್ಷವನ್ನು ಅಲಂಕರಿಸ್ತೀರಾ. ನಿಮ್ಮ ಭಾವನೆ ನಿಮ್ಮ ಮೈತ್ರಿಕೂಟಕ್ಕೂ ಗೊತ್ತಾಗಿದೆ. ನೀವು ಪ್ರಜಾಪ್ರಭುತ್ವವನ್ನು ಸಮಾಧಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತ ನಿಮ್ಮ ಮೈತ್ರಿಕೂಟರು ಕೂಡ ನಿಮ್ಮ ಜೊತೆ ನಿಲ್ಲಿಲ್ಲ. ಈ ಕ್ಷೇತ್ರ ಮರು ವಿಂಗಡಣೆಯ ಬಿಲ್ಲನ್ನು ಸಮಾಧಿ ಮಾಡಿದ್ದಾರೆ. ಮಹಿಳಾ ಮಸೂದೆಗೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಮ ಉದ್ದೇಶ ಇದ್ದದ್ದು ಕ್ಷೇತ್ರ ಮರು ವಿಂಗಡಣೆ ಅವೈಜ್ಞಾನಿಕವಾಗಿದೆ. ಇದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನು ಸಮಾಧಿ ಮಾಡುವುದಾಗಿದೆ. ಇದು ಸಂವಿಧಾನವನ್ನು ಅಳಿಸ್ತಕ್ಕಂಥದ್ದಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಮಹೋನ್ನತವಾದ ಉದ್ದೇಶದಿಂದ ಏನು ನಮ್ಗೆ ಸಂವಿಧಾನ ಕೊಟ್ಟರು ಅದನ್ನು ನೀವು ಅವಸಾನ ಮಾಡಲಿಕ್ಕೆ ಕೊಟ್ಟಿದ್ರಿ. ಅದಕ್ಕೆ ಸಂಸತ್ ಭವನದಲ್ಲಿ ನಿನ್ನೆ ನಡೆದಂಥ ಅಧಿವೇಶನದಲ್ಲಿ ಸೋಲಾಗಿದೆ. ನೀವು ಯಾರಾದರೂ ಕೂಡ ನಿಮ್ಮ ಸಚಿವ ಸಂಪುಟದ ಯಾರಾದರೂ ಕೂಡ ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು. ಆಗ ಮಾತ್ರ ನೀವು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಟ್ಟಂತಾಗ್ತದೆ ಅಂತಕ್ಕಂಥದ್ದನ್ನ ನಮ್ಮೆಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮುಖಂಡರು ಇವತ್ತು ಪ್ರತಿಭಟನೆ ಮೂಲಕ ಹೇಳಿದ್ದಾರೆ. ನಿಮ್ಮ ಬಿಲ್ ಸೋಲಾಗಿರೋದ್ರಿಂದ ನೈತಿಕ ಹೊಣೆ ಹೊತ್ತು ನಿಮ್ಮ ಮೋದಿ, ನಿಮ್ಮ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವೆಲ್ಲರೂ ಕೂಡ ಒಕ್ಕಲಿಂದ ಮಾಡ್ತಾ ಇದ್ದೀವಿ. ನಿನ್ನೆ ನಡೆದಂಥ ಅಧಿವೇಶನದ ಬಿಲ್ಲು ಸೋಲಾಗಿರೋದು 2029ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ದಿಕ್ಸೂಚಿ. ಖಂಡಿತವಾಗಿ ನಿಮ್ಮ ಸೋಲು ಖಚಿತ ಬುತ್ತಿ. ಇಲ್ಲಿಂದ ನಿಮ್ಮ ಸೋಲು ಪ್ರಾರಂಭವಾಗುತ್ತದೆ. ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಕೂಡ ಪ್ರಜಾಪ್ರಭುತ್ವವನ್ನು ಅಳಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನವನ್ನು ಅಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದು ನಾನು ಒಕ್ಕಲಿಂದ ಹೇಳ್ತಾ ಇದ್ದೀವಿ. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹೋರಾಟ ಮಾಡಿದ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಮತ್ತು ಒಕ್ಕೂಟವನ್ನು ನಾವೆಲ್ಲರೂ ಕೂಡ ಒಕ್ಕಲಿಂದ ಅಭಿನಂದಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಈ ಪ್ರತಿಭಟನೆ ಮೂಲಕ ಹೇಳ್ತಾ ಇದ್ದೀವಿ. ಬೋಲೋ ಭಾರತ್ ಮಾತಾ ಕಿ ಜೈ.